ಹಾಯ್ ಗೆಳೆಯರೇ, ಎಲ್ಲರಿಗೂ ನಮ್ಮ ಹೊಸ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಮನೆಯ ಕೆಲಸದ ಆಂಟಿಯ ಜೊತೆ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ರೋಹನ್. ನನಗೆ ವಯಸ್ಸು 29 ಆಗಿದ್ದವು. ಹಾಗೆ ನಾನು ಕಾಲೇಜು ಮುಗಿಸಿ ಮನೆಯಲ್ಲಿಯೇ ಇರುತ್ತಿದ್ದೆ. ಹಾಗೆ ನಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ ಮತ್ತು ನಾನು ಮಾತ್ರ ಇರುತ್ತಿದ್ದೆವು. ನಾವು ಮೂವರು ಮಾತ್ರ ಇರುತ್ತಿದ್ದೆವು. ಅಪ್ಪ, ಅಮ್ಮ ಅವರು ದಿನನಿತ್ಯ ಅವರ ಕೆಲಸಕ್ಕೆಂದು ಅವರು ಆಫೀಸ್ಗೆ ಹೋಗುತ್ತಿದ್ದರು. ನಾನು ಮನೆಯಲ್ಲಿ ಒಬ್ಬನೇ ಇರುತ್ತಿದ್ದೆ. ಹಾಗೆ ನಮ್ಮ ಮನೆಗೆ ಒಬ್ಬಳು ಮನೆ ಕೆಲಸ ಮಾಡಲು ಆಂಟಿ ಬರುತ್ತಿದ್ದಳು. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಹಾಗೆ ಆಂಟಿ ನೋಡಲು ತುಂಬ ಚೆನ್ನಾಗಿ ಹಾಗೆ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಹಾಗೆ ನಾನು ಆ ದಿನ ಮನೆಯಲ್ಲಿ ತುಂಬ ಬೇಸರವಾದ ಕಾರಣ ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದೆ. ಹಾಗೆ ಆಂಟಿ ಕೆಲಸಕ್ಕೆ ಬಂದರು. ಆಂಟಿಯವರು ಅಡುಗೆ ಮನೆಯಲ್ಲಿ ಇರುವ ಪಾತ್ರೆಯನ್ನು ತೊಳೆಯುತ್ತಿದ್ದರು. ಹಾಗೆ ನಾನು ಕೂಡ ಆಂಟಿ ಏನು ಮಾಡುತ್ತಿದ್ದಾರೆ ಅಂತ ನೋಡಲು ಹೋದೆ. ಅಡುಗೆ ಮನೆಗೆ ಹೋಗಿ ನಿಂತಾಗ ಆಗ ಆಂಟಿ ಪಾತ್ರೆ ತಿಕ್ಕುತ್ತಿದ್ದದ್ದು ನನಗೆ ಗೊತ್ತಾಯಿತು. ನಂತರ ಒಂದು ಪಾತ್ರೆ ಕೆಳಗೆ ಕೈಜಾರಿ ಬಿದ್ದಿತ್ತು. ಆ ಪಾತ್ರೆಯನ್ನು ತೆಗೆದುಕೊಳ್ಳಲು ಆಂಟಿ ಹೋದಾಗ ನನಗೆ ಅಲ್ಲಿ ಒಂದು ವಸ್ತುವಿನ ಪರಿಚಯವಾಯಿತು. ಅದೇನೆಂದರೆ ಆಂಟಿಯ ಹತ್ತಿರ ಇರುವ ದಪ್ಪವಾದ ಸೇಬು ಹಣ್ಣುಗಳು ಕಾಣಿಸಿದವು. ಹಾಗೆ ಆ ರೀತಿಯ ಸೇಬು ಹಣ್ಣುಗಳನ್ನು ಕೂಡ ನಾನು ಮೊದಲ ಬಾರಿಗೆ ನೋಡಿದ ಕಾರಣ ನನಗೂ ಕೂಡ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ ಆಯಿತು. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಹೊಸಬರಾಗಿದ್ದರೂ ಕೂಡ ನಮ್ಮ ಚಾನಲನ್ನು ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆ ಸೇಬು ಹಣ್ಣುಗಳು ನೋಡಲು ತುಂಬ ದಪ್ಪವಾಗಿದ್ದವು. ಹಾಗೆ ತುಂಬ ರಸಭರಿತವಾಗಿದ್ದವು. ಹಾಗೆ ಆ ಸೇಬು ಹಣ್ಣುಗಳಲ್ಲಿ ರಸವು ಕೂಡ ತುಂಬಿ ತುಳುಕಾಡುತ್ತಿತ್ತು. ಹಾಗೆ ನಾನು ಆಂಟಿಯ ಹತ್ತಿರ ಇರುವ ಹೇಗಾದರೂ ಮಾಡಿ ಸೇಬು ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಯೋಚಿಸುತ್ತಾ ಅಲ್ಲಿಯೇ ಕುಳಿತುಕೊಂಡೆ. ಹಾಗೆ ಆಂಟಿ ಸೇಬುಕಾಯಿಗಳನ್ನು ಕೊಡುತ್ತಾರೋ ಇಲ್ಲವೋ ಅಂತ ಕೂಡ ನಮಗೆ ಸಂಶಯವಿತ್ತು. ಹಾಗೆ ಯೋಚಿಸುತ್ತಾ ನಾನು ಅಲ್ಲಿಯೇ ನಿಂತುಕೊಂಡೆ. ಹಾಗೆ ನಾನು ಮತ್ತೆ ಆ ಸೇಬು ಹಣ್ಣುಗಳನ್ನು ನೋಡುತ್ತಾ ನಿಂತುಕೊಂಡೆ. ಹಾಗೆ ಆಂಟಿಯು ಕೂಡ ಪಾತ್ರೆ ತಿಕ್ಕುತ್ತಾ ನಿಂತುಕೊಂಡಿದ್ದರು. ಆಂಟಿಗೆ ನಾನು ಬಂದಿರುವುದು ಗೊತ್ತಾಗಿಯೇ ಬಿಟ್ಟಿತ್ತು. ನನಗೆ ಒಳಗೆ ಕರೆದರು. ಆಗ ನಾನು ಒಳಗೆ ಹೋದೆ. ಆಂಟಿಯ ಪಕ್ಕದಲ್ಲಿ ಹೋಗಿ ನಿಂತುಕೊಂಡೆ. ಆಗ ನನಗೆ ಸೇಬು ಹಣ್ಣುಗಳು ಇನ್ನೂ ಸ್ವಲ್ಪ ದಪ್ಪವಾಗಿ ಕಾಣಿಸಿದವು. ಹಾಗೆ ನನ್ನ ಬಾಯಿಯಲ್ಲಿ ನೀರು ಬರಲು ಪ್ರಾರಂಭಿಸಿದವು. ಏಕೆಂದರೆ ಆ ಸೇಬು ಹಣ್ಣುಗಳು ತುಂಬ ಟೇಸ್ಟಿಯಾಗಿ ಇದ್ದವು. ಹಾಗೆ ತುಂಬ ರಸಭರಿತವಾಗಿದ್ದವು. ಹಾಗೆ ನಾನು ಹೇಗೆ ಪಡೆದುಕೊಳ್ಳಬೇಕು ಅಂತ ಯೋಚಿಸುತ್ತಾ ಹೊರಗಡೆ ಬಂದು ಟಿವಿ ನೋಡುತ್ತಾ ಮತ್ತೆ ಕುಳಿತುಕೊಂಡೆ. ನಂತರ ಆಂಟಿ ಅಡುಗೆ ಮನೆಯಲ್ಲಿ ಇರುವ ಎಲ್ಲ ರೀತಿಯ ಕೆಲಸವನ್ನು ಮುಗಿಸಿ ಊಟಕ್ಕೆ ತಯಾರು ಮಾಡಿ ಅವರು ಹೊರಗೆ ಹಾಲ್ ಸ್ವಚ್ಛ ಮಾಡಲು ಬಂದರು. ಆಂಟಿ ಸೋಫಾದ ಕೆಳಗೆ ಇರುವ ಕಸವನ್ನು ತೆಗೆದುಕೊಳ್ಳಲು ಹೋದಾಗ ನನಗೆ ಆಂಟಿಯ ಹತ್ತಿರ ಇರುವ ಸೇಬು ಹಣ್ಣುಗಳು ಮತ್ತೆ ಕಾಣಿಸಿದವು. ಹಾಗೆ ನಾನು ಆ ಸೇಬು ಹಣ್ಣುಗಳನ್ನು ನೋಡುತ್ತಾ ಅಲ್ಲಿಯೇ ಕುಳಿತುಕೊಂಡೆ. ಸೇಬು ಹಣ್ಣುಗಳನ್ನು ನೋಡಿ ನನ್ನ ತಮ್ಮ ನಿರಂತರವಾಗಿ ಅಲ್ಲಿಯೇ ಎದ್ದು ನಿಂತ. ನಾನು ನನ್ನ ತಮ್ಮನನ್ನು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಸುಮ್ಮನೆ ಕೂರಿಸಿದೆ. ಅಷ್ಟಾದರೂ ಅವನು ಸುಮ್ಮನೆ ಕೂರಲಿಲ್ಲ. ನನ್ನ ತಮ್ಮ ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ಸ್ವಲ್ಪ ಸಮಯದ ನಂತರ ನನ್ನ ಅಪ್ಪ ಅಮ್ಮ ಫೋನ್ ಮಾಡಿದರು. ನಾವು ಇವತ್ತು ಮನೆಗೆ ಬರಲು ತಡವಾಗುತ್ತದೆ, ಅದಕ್ಕಾಗಿ ನೀನು ಮನೆಯಲ್ಲಿ ಒಬ್ಬನೇ ಇರು ಅಂತ ಅವರು ಹೇಳಿದರು. ಅದಕ್ಕೆ ನನಗೆ ಒಬ್ಬನೇ ಮನೆಯಲ್ಲಿ ಇರಲು ಆಗುವುದಿಲ್ಲ. ಅದಕ್ಕಾಗಿ ನಾನು ಒಂದು ಯೋಚನೆ ಮಾಡಿದೆ. ಅದೇನೆಂದರೆ ಆಂಟಿಯನ್ನು ಮನೆಯಲ್ಲಿ ಇರಬೇಕು ಅಂತ ಅಮ್ಮನಿಗೆ ಹೇಳಿದೆ. ಅಮ್ಮನ ಕಡೆಯಿಂದ ಆಂಟಿಗೆ ಹೇಳಿಸಿದಾಗ ಆಂಟಿಯು ಕೂಡ ಸ್ವಲ್ಪ ಹೊತ್ತು ಯೋಚಿಸಿ ಅವರು ಕೂಡ ಸರಿ ಆಯಿತು ಅಂತ ಹೇಳಿ ಅವರು ಕೆಲಸ ಮಾಡಲು ಪ್ರಾರಂಭಿಸಿದರು. ನಂತರ ನಾನು ಇವತ್ತು ಹೇಗಾದರೂ ಮಾಡಿ ಧೈರ್ಯದಿಂದ ಆಂಟಿಯ ಹತ್ತಿರ ಇರುವ ಸೇಬು ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಯೋಚಿಸಿದೆ. ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ರಾತ್ರಿ 10 ಗಂಟೆ ಆಯಿತು. ಆಗ ನಾವು ಊಟ ಮಾಡಿ ಕುಳಿತುಕೊಂಡಿರುವ ಹಾಗೆ ನಾನು ಮತ್ತು ಆಂಟಿ ಮಾತನಾಡುತ್ತಾ ಅಲ್ಲಿ ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದೆವು.
ಹಾಗೆ ನಾನು ಆಂಟಿಯ ಹತ್ತಿರ ಇರುವ ಸೇಬು ಹಣ್ಣುಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದೆ. ಹಾಗೆ ನನ್ನ ತಮ್ಮನು ಕೂಡ ಎದ್ದು ನಿಂತಿದ್ದನ್ನು ಆಂಟಿ ಸೋಫಾದ ಮೇಲೆ ಕುಳಿತುಕೊಂಡು ನೋಡುತ್ತಿದ್ದರು. ಹಾಗೆಯೇ ಆಂಟಿ ಬಾಯನ್ನು ಮುಚ್ಚಿಕೊಂಡು ಮುಗುಳ್ನಕ್ಕರು. ನನಗೂ ಕೂಡ ಸಂಕೋಚ ತಾಳಲಾರದೆ ಆಂಟಿಗೆ ನೇರವಾಗಿ ಕೇಳಿಯೇ ಬಿಟ್ಟೆ. ಆಂಟಿ, ನಾನು ನಿಮಗೆ ಒಂದು ಮಾತನ್ನು ಕೇಳುತ್ತೇನೆ. ಆ ಒಂದು ವಿಷಯವನ್ನು ನೀವು ನೆರವೇರಿಸಿಕೊಡುತ್ತೀರಾ ಅಂತ ಕೇಳಿದೆ. ಅದಕ್ಕೆ ನೀವು ನನಗೆ ಬೈಯಬಾರದು ಅಂತ ಕೇಳಿದಾಗ ಅದಕ್ಕೆ ಆಂಟಿ, ಏನು ಬೇಕು ಕೇಳು, ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡುತ್ತೇನೆ ಅಂತ ಆಂಟಿ ಹೇಳಿದರು. ಅದಕ್ಕೆ ನಾನು ಹೇಗೆ ಕೇಳುವುದು ಅಂತ ಯೋಚಿಸುತ್ತಾ ಮತ್ತೆ ಕುಳಿತುಕೊಂಡೆ. ಹಾಗೆ ಆಂಟಿ, ಏನು ಬೇಕು ಬೇಗನೆ ಕೇಳು, ಏಕೆಂದರೆ ನನಗೆ ಮಲಗುವುದಕ್ಕೆ ಹೋಗುವುದಿದೆ ಅಂತ ಹೇಳಿದರು. ಅದಕ್ಕೆ ನಾನು ಧೈರ್ಯದಿಂದ, ಆಂಟಿ, ನೀವು ತಪ್ಪು ತಿಳಿಯಲ್ಲ ಅಂದರೆ ನನಗೆ ನಿಮ್ಮ ಹತ್ತಿರ ಇರುವ ದಪ್ಪವಾದ ಸೇಬು ಹಣ್ಣುಗಳು ನನಗೆ ಕೊಟ್ಟರೆ ನಾನು ಆ ಸೇಬು ಹಣ್ಣುಗಳನ್ನು ಅದರಲ್ಲಿ ಇರುವ ರಸವನ್ನು ಸೇವಿಸಿ ನನ್ನ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತೇನೆ ಅಂತ ಹೇಳಿದೆ. ಅದಕ್ಕೆ ಆಂಟಿ ಒಂದು ಕ್ಷಣ ಮುಗುಳ್ನಕ್ಕು, ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ನೀನು ಏನು ಮಾಡುತ್ತೀಯಾ? ಆ ಸೇಬು ಹಣ್ಣುಗಳಲ್ಲಿ ರಸ ಬರುವುದಿಲ್ಲ ಅಂತ ಆಂಟಿ ಹೇಳಿದಾಗ ನನಗೆ ಆ ಒಂದು ಮಾತನ್ನು ನಂಬೋಕೆ ಆಗಲಿಲ್ಲ. ಏಕೆಂದರೆ ಆ ಸೇಬು ಹಣ್ಣುಗಳು ತುಂಬ ರಸಭರಿತವಾಗಿ ದಪ್ಪವಾಗಿ ಇದ್ದವು. ನಾನು ಸ್ವಲ್ಪ ಸಮಯ ಯೋಚಿಸಿದೆ. ನಂತರ ಇರಲಿ ಕೊಡಿ ಆಂಟಿ, ನಾನು ಆ ಸೇಬು ಹಣ್ಣುಗಳನ್ನು ಸೇವಿಸಿ ಟ್ರೈ ಮಾಡುತ್ತೇನೆ ಅಂತ ಹೇಳಿ ಸೇಬು ಹಣ್ಣುಗಳನ್ನು ಪಡೆದುಕೊಂಡೆ. ಅದಕ್ಕೆ ಆಂಟಿಯು ಕೂಡ ನೀನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಅಂತ ಹೇಳಿ ನನಗೆ ರೇಗಾಡಿದರು. ಹಾಗೆ ಸೇಬು ಹಣ್ಣುಗಳನ್ನು ನನ್ನ ಕೈಗೆ ಕೊಟ್ಟರು. ಆ ಸೇಬು ಹಣ್ಣುಗಳನ್ನು ನಾನು ತೆಗೆದುಕೊಂಡು ನೋಡಿದಾಗ ಆ ಸೇಬು ಹಣ್ಣುಗಳು ನನ್ನ ಕೈಯಲ್ಲಿ ಸಾಲಲಿಲ್ಲ. ಏಕೆಂದರೆ ಆ ಸೇಬು ಹಣ್ಣುಗಳು ತುಂಬ ದಪ್ಪವಾಗಿದ್ದವು, ಹಾಗೆ ತುಂಬ ರಸಭರಿತವಾಗಿ ಇದ್ದವು. ಹಾಗೆ ಆ ಸೇಬು ಹಣ್ಣುಗಳ ತುದಿಗಳಲ್ಲಿ ಕಪ್ಪಾಗಿದ್ದ ಕಾರಣ ಆ ಸೇಬು ಹಣ್ಣುಗಳ ತುದಿಯಲ್ಲಿ ರಸವೂ ಕೂಡ ತುಂಬಿ ತುಳುಕಾಡುತ್ತಿತ್ತು. ಹಾಗೆ ನೀವು ಮೊದಲ ಬಾರಿಗೆ ಸೇಬು ಹಣ್ಣುಗಳನ್ನು ನೋಡಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ನೀವು ಯಾವ ರೀತಿಯ ಸೇಬು ಹಣ್ಣುಗಳನ್ನು ನೋಡಿದ್ದೀರಾ ಕೂಡ ಕಾಮೆಂಟ್ ಮಾಡಿ. ಹಾಗೆ ರಸವು ಕೂಡ ತುಂಬಿ ತುಳುಕಾಡುತ್ತಿತ್ತು. ನಾನು ಸಮಯ ವ್ಯರ್ಥ ಮಾಡದೆ ಸೇಬು ಹಣ್ಣುಗಳ ತುದಿಯಲ್ಲಿ ಬರುವ ರಸವನ್ನು ನಿರಂತರವಾಗಿ ಸೇವಿಸುತ್ತಾ ಟಿವಿ ನೋಡುತ್ತಾ ಕುಳಿತುಕೊಂಡೆ. ಆಂಟಿಗೂ ಕೂಡ ಹೇಳಿದ ಹಾಗೆ ಆ ಸೇಬು ಹಣ್ಣುಗಳಲ್ಲಿ ರಸ ಬರಲೇ ಇಲ್ಲ, ಏಕಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಹಾಗೆ ನಾನು ಬೇಸರದಿಂದ ಕುಳಿತುಕೊಂಡೆ. ಅದಕ್ಕೆ ಆಂಟಿ, ನಾನು ಬೇಸರದಿಂದ ಕುಳಿತದ್ದನ್ನು ನೋಡಿ ಇಷ್ಟಕ್ಕೆ ನೀನು ಮುಖ ಸಪ್ಪೆ ಮಾಡಿಕೊಂಡು ಕುಳಿತಿದ್ದೀಯಾ? ನಿನಗೆ ಏನು ಬೇಕಾಗಿದೆ ಹೇಳು ಅಂತ ಹೇಳಿದಾಗ ಅದಕ್ಕೆ ನಾನು ಸುಮ್ಮನೆ ಸಪ್ಪೆ ಮುಖ ಮಾಡಿಕೊಂಡು ಕುಳಿತುಕೊಂಡೆ. ಅದಕ್ಕೆ ಆಂಟಿ, ನಾನು ನಿನಗೆ ಇನ್ನೊಂದು ವಸ್ತುವಿನ ಪರಿಚಯ ಮಾಡಿಕೊಡುತ್ತೇನೆ. ಆ ವಸ್ತುವನ್ನು ನೋಡಿ ನೀನು ತುಂಬ ಖುಷಿ ಪಡುತ್ತೀಯ ಅಂತ ಆಂಟಿ ಹೇಳಿದರು. ಅದಕ್ಕೆ ನಾನು ಆ ವಸ್ತುವನ್ನು ಯಾವುದು ಅಂತ ಹೇಳಿ ಯೋಚಿಸುತ್ತಾ ಕುಳಿತುಕೊಂಡೆ. ಆಂಟಿ ನನಗೆ ಒಂದು ಮಾತನ್ನು ಕೇಳಿದರು. ನಾನು ನಿನಗೆ ಸೇಬು ಹಣ್ಣುಗಳನ್ನು ಕೊಟ್ಟೆ, ಹಾಗೆ ನೀನು ಅದಕ್ಕೆ ಪ್ರತಿಯಾಗಿ ಏನನ್ನು ಕೊಡುತ್ತೀಯಾ ಅಂತ ಆಂಟಿ ಕೇಳಿದಾಗ ನಾನು ಆಂಟಿಗೆ, ನೀನು ಏನು ಬೇಕು ಧಾರಾಳವಾಗಿ ಕೇಳಿ ಆಂಟಿ, ನಾನು ಧಾರಾಳವಾಗಿ ಕೊಡುತ್ತೇನೆ ಅಂತ ಹೇಳಿದೆ. ಅದಕ್ಕೆ ನಾನು ಯೋಚಿಸುತ್ತಾ ಕುಳಿತುಕೊಂಡೆ. ಆಂಟಿ ಏನು ಕೇಳುತ್ತಾರೋ ಅಂತ ಯೋಚಿಸುತ್ತಾ ಕುಳಿತಾಗ ಅದಕ್ಕೆ ಆಂಟಿ ನನ್ನ ತಮ್ಮನನ್ನು ನೋಡಿ ನಕ್ಕರು. ಏಕೆಂದರೆ ಆಂಟಿಗೆ ನನ್ನ ತಮ್ಮ ಎಂದರೆ ತುಂಬ ಇಷ್ಟ. ಹಾಗೆ ಆಂಟಿ ನನಗೆ ನೇರವಾಗಿ ಕೇಳಿ ಬಿಟ್ಟರು. ನನಗೆ ನಿನ್ನ ತಮ್ಮನನ್ನು ಪರಿಚಯ ಮಾಡಿಕೊಡು, ಏಕೆಂದರೆ ನಿನ್ನ ತಮ್ಮ ಎಂದರೆ ನನಗೆ ತುಂಬ ಇಷ್ಟ. ಹಾಗೆ ನಾನು ಅವನ ಜೊತೆ ಸ್ವಲ್ಪ ಹೊತ್ತು ಆಟವಾಡಬೇಕು ಅಂತ ಆಂಟಿ ಹೇಳಿದಾಗ ಅಷ್ಟರಲ್ಲಿ ನನ್ನ ತಮ್ಮನೂ ಕೂಡ ಎದ್ದು ನಿಂತಿದ್ದ. ನನ್ನ ತಮ್ಮ ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನನ್ನ ತಮ್ಮನನ್ನು ಆಂಟಿಗೆ ಪರಿಚಯ ಮಾಡಿಕೊಟ್ಟೆ. ಆಗ ಆಂಟಿ ನನ್ನ ತಮ್ಮನನ್ನು ಸ್ವಲ್ಪ ಹೊತ್ತು ಮುದ್ದಾಡಿ ಅವನನ್ನು ನೋಡಿ ಬಾಯನ್ನು ಮುಚ್ಚಿಕೊಂಡರು. ಏಕೆಂದರೆ ನನ್ನ ತಮ್ಮನೂ ಕೂಡ ನೋಡಲು ತುಂಬ ದಪ್ಪವಾಗಿ ಇದ್ದ. ಹಾಗೆ ನನ್ನ ತಮ್ಮನು ನೋಡಿ ಆಂಟಿ ಒಂದು ಕ್ಷಣ ಖುಷಿ ಪಟ್ಟರು. ಹಾಗೆ ಆಂಟಿ ನನ್ನ ತಮ್ಮನನ್ನು ಕರೆದುಕೊಂಡು ಸ್ವಲ್ಪ ಹೊತ್ತು ಮುದ್ದಾಡಿ ಹಾಗೆ ನಾನು ಆಂಟಿಯ ಹತ್ತಿರ ಇರುವ ಸೇಬು ಹಣ್ಣುಗಳನ್ನು ಸೇವಿಸುತ್ತಾ ಕುಳಿತೆ. ನಂತರ ಸ್ವಲ್ಪ ಸಮಯದ ನಂತರ ಟಿವಿ ನೋಡುತ್ತಾ ಕುಳಿತಾಗ ನಾನು ಕೂಡ ಆಂಟಿಯ ಹತ್ತಿರ ಇರುವ ಸೇಬು ಹಣ್ಣುಗಳನ್ನು ಸೇವಿಸುತ್ತಾ ಕುಳಿಕೊಂಡಿದ್ದೆ. ನಂತರ ಆಂಟಿಯ ಹತ್ತಿರ ಇರುವ ಆ ಇನ್ನೊಂದು ವಸ್ತುವನ್ನು ಪಡೆದುಕೊಳ್ಳಬೇಕು ಅಂತ ಅನಿಸಿತು. ಹಾಗೆ ಆಂಟಿಗೆ ನಾನು ಕೇಳಿ ಬಿಟ್ಟೆ, ಆಂಟಿ ನಿಮ್ಮ ಹತ್ತಿರ ಇರುವ ಆ ಇನ್ನೊಂದು ವಸ್ತುವನ್ನು ಪರಿಚಯ ಮಾಡಿಕೊಡುತ್ತೀರಿ ಅಂತ ಹೇಳಿದ್ದೀರಿ.
ಅದಕ್ಕೆ ನೀವು ಈಗ ಪರಿಚಯ ಮಾಡಿಕೊಡಿ ಅಂತ ಹೇಳಿದೆ. ಆಂಟಿ ನಿನಗೆ ಎಷ್ಟು ಆತುರ ಅಂತ ಹೇಳಿ ನಗು ನಗುತ್ತಾ ಇನ್ನೊಂದು ವಸ್ತುವನ್ನು ಪರಿಚಯ ಮಾಡಿಕೊಟ್ಟರು. ಆ ವಸ್ತುವನ್ನು ನೋಡಿ ನನಗೆ ಒಂದು ಕ್ಷಣ ಬೆರಕಾದೆ, ಏಕೆಂದರೆ ಆ ವಸ್ತುವು ಕೂಡ ತುಂಬ ಅಗಲವಾಗಿ ಉಬ್ಬಿದ ಆಕಾರವನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿತ್ತು. ನಾನು ಆ ರೀತಿಯ ವಸ್ತುವನ್ನು ಮೊದಲ ಬಾರಿಗೆ ನೋಡಿದ್ದ ಕಾರಣ ನನಗೂ ಕೂಡ ತುಂಬ ಖುಷಿ ಆಯಿತು. ಆ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ನೀಡಿ. ಹಾಗೆ ಆ ವಸ್ತು ನೀವು ಎಲ್ಲಾದರೂ ನೋಡಿದ್ದರೂ ಕೂಡ ಕಾಮೆಂಟ್ ಮಾಡಿ. ನಂತರ ನನ್ನ ತಮ್ಮನನ್ನು ಆ ವಸ್ತುವಿನ ಜೊತೆ ಆಟವಾಡಲು ಬಿಡುತ್ತೀಯಾ ಅಂತ ಆಂಟಿ ಕೇಳಿದರು. ಅದಕ್ಕೆ ನಾನು ಸರಿ ಆಯಿತು ಆಂಟಿ ಅಂತ ಹೇಳಿ ನನ್ನ ತಮ್ಮನನ್ನು ಆ ವಸ್ತುವಿನ ಜೊತೆ ಆಟವಾಡಲು ಬಿಟ್ಟೆ. ನನ್ನ ತಮ್ಮನು ಕೂಡ ಒಂದು ಸಾರಿ ಆಟವಾಡಲು ಪ್ರಾರಂಭಿಸಿದರೆ ಅವನು ನನ್ನ ಮಾತನ್ನೇ ಕೇಳುತ್ತಿರಲಿಲ್ಲ. ಹಾಗೆ ಅವನು ಕೂಡ ತುಂಬ ತುಂಟನಾಗಿದ್ದ. ತುಂಬ ವೇಗವಾಗಿ ನನ್ನ ತಮ್ಮ ಆಟವಾಡಲು ಶುರು ಮಾಡಿದ. ನಂತರ ಸ್ವಲ್ಪ ಸಮಯದ ನಂತರ ತುಂಬ ಸುಸ್ತಾದ ಕಾರಣ ಆಂಟಿಯು ಕೂಡ ಆಟವಾಡಿ ಖುಷಿಪಟ್ಟರು. ನನ್ನ ತಮ್ಮನ ಹತ್ತಿರ ಇರುವ ತುಪ್ಪವನ್ನು ಆಂಟಿ ತೆಗೆದುಕೊಂಡು ಅವರು ಕೂಡ ಸೇವಿಸಿದರು. ತುಂಬ ಟೇಸ್ಟ್ ಆಗಿದೆ ಅಂತ ಕೂಡ ಅವರು ಹೇಳಿದರು. ಅವುಗಳನ್ನು ನನ್ನ ತಮ್ಮನನ್ನು ಆಂಟಿ ಮತ್ತೆ ಮುದ್ದಾಡಿದರು. ಹಾಗೆ ನಾನು ಕೂಡ ಸೇಬು ಹಣ್ಣುಗಳಲ್ಲಿ ಇರುವ ರಸವನ್ನು ನಿರಂತರವಾಗಿ ಸೇವಿಸಿದೆ. ಹಾಗೆ ಆಂಟಿಯ ಹಿತ್ತಲಿನ ಮನೆಯ ಜೊತೆ ನಡೆದ ಘಟನೆಯನ್ನು ಈ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಪಾರ್ಟ್ 2 ಅಂತ ಹೇಳಿ ಕಾಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಬೇಕಾದರೂ ಕೂಡ ಕಾಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅವಶ್ಯಕತೆ ಇದೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಕೇವಲ 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕತೆ ಯಾವುದೇ ವ್ಯಕ್ತಿಗಾಗಲಿ ವ್ಯಕ್ತಿತ್ವಕ್ಕಾಗಲಿ ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ. ಈ ಕತೆ ಕೇವಲ ಕಾಲ್ಪನಿಕವಾಗಿದ್ದು ಮನೋರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ನೀಡಿ. ಹಾಗೆ ಈ ವಿಡಿಯೋನು ನೀವು ಪೂರ್ತಿ ನೋಡಿದ್ದಕ್ಕಾಗಿ ನಮಗೆ ಧನ್ಯವಾದಗಳು. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ. ಹಾಗೆ ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದ್ದು ಈ ಕಥೆಯನ್ನು ನೀವು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನಲ್ಲಿ ಇದೇ ರೀತಿಯಿಂದ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.